ಇದು ಸಮುದ್ರದ ಮೀನು. ಇದರ ಹೆಸರು ಬೊಳಂಚೀರ್ ಹೇಳಿ. ಇದನ್ನು ನಾನು 3-4 ಸಲ ಸರಿಯಾಗಿ ನೀರಿನಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರ ಗಸಿ ಅಥವಾ ಸಾರನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಮಸಾಲೆಗೆ ಸಾಮಾನುಗಳನ್ನು ಹುರ್ಕೊಳ್ಬೇಕು. ಬ್ಯಾಡಗಿ ಮೆಣಸು, ಇದರ ಜೊತೆಗೆ ಕೆಲವರು ಗುಂಟೂರು ಮೆಣಸು ಕೂಡ ಹಾಕ್ತಾರೆ. ನಾನು ಹೆಚ್ಚು ಖಾರವನ್ನು ಬಳಸೋದಿಲ್ಲ, ಅದಕ್ಕೋಸ್ಕರ ನಾನು ಬ್ಯಾಡಗಿ ಮೆಣಸನ್ನು ಹೆಚ್ಚು ಹಾಕಿದ್ದೇನೆ. ಈಗ ಇದರ ಜೊತೆಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಾಗ್ತದೆ, ಖಾರ, ಉಪ್ಪು, ಹುಳಿ. ಈಗ ಇದಕ್ಕೆ ನಾನು ಕಾಳು ಮೆಣಸು ಅಥವಾ ಮೆಣಸಿನಕಾಳು, ಹಾಗೆ ಕೊತ್ತಂಬರಿ ಕಾಳು, ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಕಾಳು, ಒಂದು 3 ಹಿಡಿಯಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಜೀರಿಗೆ, ಒಂದು 3-4 ಒಂದು 5-6 ಕಾಳು ಮೆಂತೆ. ಹೆಚ್ಚು ಹಾಕಬೇಡಿ, ಅದು ಕಹಿ ಆಗ್ತದೆ. ಈಗ ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಜಾರಿಗೆ ತುರಿದುಕೊಂಡಂಥ ಹಸಿ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಹಸಿ ಈರುಳ್ಳಿ ಅರ್ಧ. ಈಗ ಇದು ಹುರ್ಕೊಂಡಿದ್ದೇನಲ್ಲ, ಈ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಸಣ್ಣಗಾಗೋವರೆಗೂ ಹುರ್ಕೊಳ್ಬೇಕು. ಸಣ್ಣಗಾಗೋವರೆಗೂ ರುಬ್ಕೊಳ್ತೇನೆ. ಎಲ್ಲ ಮಸಾಲವನ್ನು ಮಿಕ್ಸಿಯಲ್ಲಿ ಸಣ್ಣಗೆ, ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ಮಸಾಲ ಇಷ್ಟು ನುಣ್ಣಗೆ ಇರಬೇಕು ನೋಡಿ, ಹೀಗೆ. ಈಗ ನಾನು ಮೊದಲಿಗೆ ಈ ಪಾತ್ರೆಯಲ್ಲಿ, ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಬಹಳ ರುಚಿಯಾಗಿರ್ತದೆ ಮೀನು ಸಾರು. ಈಗ ನಾನು ಆಗ ತೋರಿಸಿದ್ದಲ್ಲ, ಆ ಮೀನನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ನಾನು ಮೊದಲೇ ಹೆಚ್ಚಿಟ್ಕೊಂಡಂಥ ಸಣ್ಣಗೆ ಹೆಚ್ಕೊಳ್ಬೇಕು ಈರುಳ್ಳಿ, ಹಾಗೆ ಹಸಿಮೆಣಸು, ಹಸಿ ಶುಂಠಿ ಸಣ್ಣಗೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಹಸಿಮೆಣಸು, ಶುಂಠಿ ಹಾಗೂ ಈರುಳ್ಳಿ, ಅರಿಶಿಣ, ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಕಲ್ಲುಪ್ಪು ಹಾಕಿದಷ್ಟು ರುಚಿ ಜಾಸ್ತಿ ಮೀನಿಗೆ. ಇನ್ನು ನೆನೆಸಿಟ್ಕೊಂಡಂತಹ ಹುಣಸೆಹಣ್ಣು, ಈಗ ರುಬ್ಬಿಕೊಂಡಂಥ ಎಲ್ಲ ಮಸಾಲ ಹಾಕ್ತಾ ಇದ್ದೇನೆ.
ಹಾಗೆ ಸ್ವಲ್ಪ ಮಿಕ್ಸಿ ತೊಳ್ಕೊಳ್ತೇವಲ್ಲ ಆ ನೀರನ್ನು ಹಾಕ್ತೇನೆ. ಈಗ ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ನಾನೆಲ್ಲೂ ಕೂಡ ಇದರಲ್ಲಿ ಎಣ್ಣೆ ಮಿಕ್ಸ್ ಮಾಡಲಿಲ್ಲ. ನೀವು ಗಮನಿಸಿರ್ಬೋದು, ಎಲ್ಲೂ ನಾನು ಎಣ್ಣೆ ಹಾಕಿಲ್ಲ. ಈಗ ಇದನ್ನು ಗ್ಯಾಸ್ ಹಚ್ಚಿ ಈಗ ಇದನ್ನು ಹೀಗೆ ಇಟ್ಟು ಸ್ವಲ್ಪ ನೀರಿನ ಪ್ರಮಾಣ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಗಟ್ಟಿ ಬೇಕಾದರೆ, ಇದು ಗಸಿ ಅಂತ ಹೇಳೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಾಗ್ತದೆ, ಎಲ್ಲ ಮೇಲಿಗೆಲ್ಲ ಅಂಟ್ಕೊಳ್ತದೆ. ಇನ್ನು ತುಂಬ ನಾವು ಕೈ ಆಡಿಸಬಾರ್ದು, ಇದಕ್ಕೆ ಇದು ಸರಿಯಾಗಿ ಕುದಿಬೇಕು. ಈಗ ಸರಿಯಾಗಿ ಕುದಿ ಬರ್ತಾ ಇದೆ, ಕೈ ಆಡಿಸಬಾರ್ದು ತುಂಬ, ಮೀನೆಲ್ಲ ಮತ್ತೆ ಎಲ್ಲ ಮೆತ್ತಗಾಗ್ತದೆ. ಮೇಲಿಂದ ಎಷ್ಟು ಕುದೀತದಲ್ಲ ಅಷ್ಟು ಹಸಿ ವಾಸನೆ ಹೋಗೋದು ಕುದಿಸಬೇಕು. ಮೇಲಿಂದ ಹೀಗೆ ಚಮಚ ಆಡಿಸೋದು, ಸರಿ ಕುದಿ ಬರಬೇಕು. ಈಗೆಲ್ಲ ಸರಿಯಾಗಿ ಕುದ್ದು ಬಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಊಟ ಮಾಡಿದರೆ ಚೆನ್ನಾಗಿದೆ.